ಚಂದ್ರದ್ರೋಣ ಪರ್ವತದಲ್ಲಿರ್ತಕ್ಕಂತಹ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಸೀತಾಳಯ್ಯನಗಿರಿಯ ದೇವಸ್ಥಾನವು ಒಂದು ಐತಿಹಾಸಿಕ ದೇವಸ್ಥಾನವಾಗಿದ್ದು ಇಲ್ಲಿಗೆ ವಾರ್ಷಿಕ ಲಕ್ಷಾಂತರ ಜನ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಮಾಡ್ತಾರೆ. ಮತ್ತು ವಿಶೇಷವಾಗಿ ಹೋಳಿ ಹುಣ್ಣಿಮೆ ದಿವಸ ನಡೆಯುವಂತಹ ರಥೋತ್ಸವ ಕಾರ್ಯಕ್ರಮವು ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿದೆ. ಈ ಜಾಗದಲ್ಲಿ ಪ್ರತಿ ವರ್ಷವೂ ಸಹ ಆಗ್ತಿರ್ತಕ್ಕಂಥ ಅಭಿವೃದ್ಧಿಯಿಂದ ಹೆಚ್ಚಿನ ಭಕ್ತಾದಿಗಳು ಬರ್ತಿದ್ದಾರೆ. ಹೀಗೇ ಹಿಂದೂಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ದೇವಸ್ಥಾನಗಳನ್ನು ಭೇಟಿ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೀವಿ. ಮತ್ತು ಈ ವಿಚಾರವಾಗಿ ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿ ಈ ಜಾಗದಲ್ಲಿ ಅನ್ಯ ಧರ್ಮೀಯರಿಗೆ ಪ್ರವೇಶ ನೀಡಬಾರ್ದು ಅಂತ ಹೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅದಾದ ನಂತರ ಮತ್ತು ಈ ಚಂದ್ರದ್ರೋಣ ಪರ್ವತದಲ್ಲಿರ್ತಕ್ಕಂತಹ ವಿವಾದಿತ ಜಾಗ ಆದಂತಹ ದತ್ತಪೀಠವನ್ನು ಬಿಟ್ಟು ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿ ಮತ್ತು ಗಾಳಿಕೆರೆಗೆ ಅನ್ಯ ಧರ್ಮೀಯರು ಹೋಗಬಾರ್ದು. ಏನು ಉತ್ತರಾಖಂಡದಲ್ಲಿ ಯಾವ ರೀತಿಯಾದಂತಹ ಒಂದು ಸರ್ಕಾರ ನಿಯಮವನ್ನು ತಂದಿದೆ ಅದೇ ರೀತಿಯಾದಂಥ ನಿಯಮವನ್ನು ಇಲ್ಲೂ ತರಬೇಕು ಅಂತ ಹೇಳಿ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೀವಿ. ಇದೇ ರೀತಿಯಲ್ಲಿ ಈ ಹೋಳಿ ಹುಣ್ಣಿಮೆಯ ದಿವಸ ವಿಶೇಷವಾದಂತಹ ಕಾರ್ಯಕ್ರಮ. ಇವತ್ತು ಚಂದ್ರಗ್ರಹಣ ಇದ್ರೂ ಸಹ ಅತಿ ಹೆಚ್ಚು ಭಕ್ತರು ಬಂದಿದ್ದಾರೆ. ಹಾಗಾಗಿ ಎಲ್ಲರಿಗೂ ಸಹ ಸೀತಾಳಯ್ಯನಗಿರಿಯ ದರ್ಶನ ಆಗಲಿ ಮತ್ತು ಎಲ್ಲರಿಗೂ ಸಹ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಈ ವಾಹಿನಿ ಮೂಲಕ ನಾನು ದೇವರಲ್ಲಿ ಬೇಡ್ತೀನಿ.